ಹಿಂದಿನ ಭಾಗದಲ್ಲಿ ಅವಿನಾಶ್ಗೆ ತನ್ನ ತಾಯಿ ಸ್ವಂತ ತಾಯಿ ಅಲ್ಲ ಮಲ್ತಾಯಿ ಅನ್ನೋದು ಗೊತ್ತಾಗತ್ತೆ. ಅದು ಅಲ್ದೇನೆ ಇಷ್ಟು ದಿನ ತೋರಿಸಿರೋ ಪ್ರೀತಿ ಎಲ್ಲ ನಾಟಕೀಯವಾಗಿದ್ದು ಯಾವುದು ನಿಜವಾದಲ್ಲ ಅನ್ನೋದು ಅವನಿಗೆ ಅವಾಗ ಅರ್ಥ ಆಗತ್ತೆ. ಅವಿನಾಶ್ಗೆ ಇಷ್ಟು ದಿನ ತಾನು ನೋಡಿರೋದೆಲ್ಲ ಬಣ್ಣದ ಪ್ರಪಂಚ ಅನ್ನೋದು ಅರ್ಥ ಆದ್ಮೇಲೆ, ಇಷ್ಟೆಲ್ಲ ಗೊತ್ತಾದ್ಮೇಲೆ ತನಗೆ ಆ ಮನೆಯಲ್ಲಿ ಇರೋದಕ್ಕೆ ಮನಸ್ಸೇ ಆಗಲ್ಲ. ಹಾಗಾಗಿ ತನ್ನ ಹೆಂಡತಿನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾನೆ. ಸುಶೀಲನಿಗೆ ಅವಿನಾಶ್ ಮೇಲೆ ಯಾವುದೇ ರೀತಿ ಪ್ರೀತಿ ಇರೋದಿಲ್ಲ. ಇಷ್ಟು ದಿನ ತನ್ನ ಮಗಳು ಸುಖವಾಗಿರ್ಬೇಕು ಅನ್ನೋ ಒಂದೇ ಇಂಟೆನ್ಷನ್ ಇಂದ ಅವಿನಾಶ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಹಾಗೆ ನಾಟಕ ಮಾಡ್ತಿರ್ತಾಳೆ. ಹಾಗಾಗಿ ಅವಳ ಮನಸ್ಸಿಗೂ ಏನು ನೋವಾಗಲ್ಲ. ಅವರಿಬ್ರು ಮನೆ ಬಿಟ್ಟು ಹೋದ್ರೆ ಸಾಕು ಅನ್ನೋ ಮನಸ್ಥಿತಿನಲ್ಲಿ ಅವಳಿರ್ತಾಳೆ. ಹಾಗಾಗಿ ತಡೆಯೋ ಪ್ರಯತ್ನನೂ ಮಾಡೋದೇ ಇಲ್ಲ. ಇವಾಗ ಆಸ್ತಿ ಮನೆ ಎಲ್ಲಾನು ತನ್ನ ಮಕ್ಕಳಿಗೆ ಉಳಿತು ಅನ್ನೋ ಖುಷಿನಲ್ಲಿರೋ ಸುಶೀಲನ್ ಜೀವನ ಮುಂದೆ ಏನಾಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಈ ನನ್ನ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬಾ ಜನಗಿದೆ. ಹಾಗಾಗಿ ಕೆಲವೊಬ್ರು ಕಮೆಂಟ್ ಕೂಡ ಮಾಡಿದ್ರಿ ನೆಕ್ಸ್ಟ್ ಎಪಿಸೋಡ್ನ ಮಾಡಿ ಅಂತ. ಅದಕ್ಕೋಸ್ಕರನೇ ನಾನು ಟ್ರೈ ಮಾಡಿದ್ದೀನಿ. ನೋಡೋಣ ನನ್ನ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ. ನೋಡಿದ್ರೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಹೀಗೆ ಒಂದ್ ಸ್ವಲ್ಪ ದಿನ ಕಳೆಯುತ್ತೆ. ಅರೆ ಇದೇನಮ್ಮ ಮನೆ ಎಲ್ಲ ಬಿಕೋ ಅಂತಿದೆ, ಯಾರು ಇಲ್ಲ. ಅದಕ್ಕೆ ಎಲ್ಲೋಗಿದ್ದಾರೆ, ಅಣ್ಣ ಎಲ್ಲೋಗಿದ್ದಾನೆ, ಯಾರು ಕಾಣ್ತಾನೆ ಇಲ್ಲ. ಅಯ್ಯೋ ನಿನ್ಗೊಂದು ಸರ್ಪ್ರೈಸ್ ಕಡೆ, ನೀನು ಹೇಳೋದು ಬೇಡ ಅಂತಾನೆ ನೀನ್ ಬಂದ್ಮೇಲೆ ನೀನೇ ತಿಳ್ಕೊಂಡ್ಲಿ ಅಂತ ಸುಮ್ಮನೆ ಇದ್ದೆ. ಸರ್ಪ್ರೈಸಾ? ಏನಮ್ಮ ಅದು? ಬೇಗ ಬೇಗ ಹೇಳು, ನನ್ಗಂತೂ ಕ್ಯೂರಿಯಾಸಿಟಿ ತಡ್ಕೊಳಕ್ಕೆ ಆಗ್ತಿಲ್ಲ. ಅದು ಬೇರೆ ನೀನ್ ಸರ್ಪ್ರೈಸ್ ಅಂತ ಬಾಯ್ ಬಿಟ್ಟು ಬೇರೆ ಹೇಳ್ಬಿಟ್ಟಲ್ಲ, ನನ್ಗಂತೂ ಕ್ಯೂರಿಯಾಸಿಟಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಬೇಗ ಬೇಗ ಹೇಳು. ಅದೇನ್ ಗೊತ್ತೇನೆ, ನಮ್ಮ ಮನೇಲಿ ಇದ್ವಲ್ಲ ಎರಡು ಅನಿಷ್ಟ, ಅದೇ ನಿನ್ನಣ್ಣ ಅದಕ್ಕೆ ಅವರಿಬ್ರು ಮನೆ ಬಿಟ್ಟು ಹೋಗಿದ್ದಾರೆ ಕಣೆ. ಏನು ಅಣ್ಣ ಅದಕ್ಕೆ ಮನೆ ಬಿಟ್ಟು ಹೋಗಿದಾರ? ಅಮ್ಮ ನೀನೇನ್ ಹೇಳ್ತಿದ್ಯಾ? ಹೌದು ಕಣೆ, ಏನ್ ಮಾಡೋದು ಹೇಳು, ಯಾವತ್ತಿದ್ರು ಒಂದಿನ ಸತ್ಯ ಗೊತ್ತಾಗ್ಲೇಬೇಕು ತಾನೆ. ಹಾಗಾಗಿ ನಾನ್ ಮಾಡ್ತಿರೋದೆಲ್ಲ ನಾಟಕ. ಅವನ ಮೇಲೆ ಯಾವ ಪ್ರೀತಿನೂ ಇಲ್ಲ ಅನ್ನೋದನ್ನ ನಿನ್ನ ಅದಕ್ಕೆ ಇದ್ದಾಳಲ್ಲ ಅವಳೇ ಕಂಡಿಡ್ಬಿಟ್ಲು. ಯಾವ್ದು ಒಳ್ಳೇದೇ ಆಯ್ತು ಬಿಡು. ಅಷ್ಟೆಲ್ಲ ಗೊತ್ತಾದ್ಮೇಲೆ ನಿನ್ನ ಅಣ್ಣಂಗೆ ಇಲ್ಲಿರೋದಕ್ ಮನ್ಸೇ ಆಗಿಲ್ಲ. ಹಾಗಾಗಿ ಅವನೇ ಗಂಟು ಮೂಟೆ ಎಲ್ಲ ತಗೊಂಡು ಹೊರಟ. ಅದಕ್ಕೆ ನಾನೇನ್ ಬೇಡ ಅಂತ ಹೇಳಿಲ್ಲಪ್ಪ. ಅದ್ರಲ್ಲೂ ಒಂದ್ ಬಟ್ಟೆನೂ ಹಾಕೊಳ್ದೇನೆ ಹಾಕಿರೋ ಬಟ್ಟೆಲೆ ಹೋದ ಕಣೆ. ಉಟ್ ಬಟ್ಟೆ ಎಲ್ಲ ನಾವು ಹೋಗ್ತೀವಿ, ನಿಮ್ಮನೆ ಗಂಟು ಯಾವುದು ಬೇಡ ಅಂತ. ನಾನಂತೂ ಎಲ್ಲಿ ಎಲ್ಲಾನು ತಗೊಂಡೋಗ್ಬಿಡ್ತಾನೋ ಅಂತ ಒಂದ್ ಸ್ವಲ್ಪ ಭಯ ಆಗಿತ್ತು. ಆದ್ರೆ ಅವ್ನು ಹಾಗೆ ಹೇಳ್ದಾಗ ನನ್ಗಂತೂ ಸಮಾಧಾನ ಆಯ್ತು ನೋಡು. ಅಯ್ಯೋ ಅಮ್ಮ ನಿನ್ಗೇನ್ ಬುದ್ಧಿ ಇಲ್ವಾ? ಅಲ್ಲಮ್ಮ, ಇವಾಗ ಅಣ್ಣ ಅದಕ್ಕೆ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಈಗ ನಮ್ಗೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಹೇಳು? ತಿಂಗಳ ನಮಗ್ ಬೇಕಾಗಿರೋ ಅಷ್ಟು ದುಡ್ಡನ್ನ ನಾವು ಅವನ ಹತ್ರ ಇಸ್ಕೋತಿದ್ವಿ. ಆದ್ರೆ ಇವಾಗ ನೀನ್ ಎಲ್ಲಿಂದ ಇಸ್ಕೋತೀಯಾ? ಅಯ್ಯೋ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಈ ಮನೆ ಆಸ್ತಿ ದುಡ್ಡು ಎಲ್ಲಾನು ನಮ್ಗೆ ಕಣೆ. ನಮ್ಗೆ ಏನ್ ಬೇಕೋ ಎಷ್ಟು ಬೇಕೋ ಎಲ್ಲಾನು ಖರ್ಚು ಮಾಡ್ಬೋದು. ನಿನ್ನಪ್ಪ ಏನ್ ಸ್ವಲ್ಪ ಆಸ್ತಿ ಮಾಡಿಟ್ಲಿಲ್ಲ ಗೊತ್ತಾ ನಿನ್ಗೆ? ಆದ್ರೆ ನಿನ್ನಣ್ಣ ಒಂದ್ ನಯ ಪೈಸನೂ ತಗೊಂಡೋಗಿಲ್ಲ. ಅವನ್ ಸಂಬಳ ಒಂದೇ ನಮಗ್ ಕಡಿಮೆ ಆಗೋದು, ಮಿಕ್ಕಿರೋದು ಎಲ್ಲದು ನಮ್ದೇ ಅಲ್ವೇನೆ. ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ವಾವ್ ಅಮ್ಮ, ಎಷ್ಟು ಒಳ್ಳೆ ಪ್ಲಾನ್ ನಿಂದು. ನನ್ಗಂತೂ ನಿನ್ ಪ್ಲಾನ್ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಇನ್ಮೇಲಿಂದ ನಮ್ದೇ ರಾಜ್ಯಭಾರ. ಹೇಳೋರಿಲ್ಲ ಕೇಳೋರಿಲ್ಲ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಆರಾಮಾಗಿರ್ಬೋದು. ಹೌದು ಕಣೆ, ಅದಕ್ಕೆ ನಿನ್ನಣ್ಣ ಕರಣ್ ಇದಾನಲ್ಲ, ಅವನಲ್ಲಿ ಇಲ್ಲಿ ಅಲಿಯೋದೇನ್ ಬೇಡ, ಮನೆಗೆ ಬರೋದಕ್ಕೆ ಹೇಳು. ಮನೇಲಿ ಅವ್ನ್ ನೆಮ್ಮದಿಯಾಗಿರ್ಬೋದು. ಇವಾಗಂತೂ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಬೇಗ ಫೋನ್ ಮಾಡಿ ಅವನನ್ನ ಮನೆಗೆ ಬರೋದಕ್ಕೆ ಹೇಳು. ಮೊದಲನೇ ಮಗ ಮನೆ ಬಿಟ್ಟು ಹೋಗಿದ್ದಾನೆ ಅನ್ನೋ ಯಾವ ಬೇಜಾರು ಇಲ್ದೇನೆ ತನ್ನಿಬ್ರು ಮಕ್ಕಳ ಜೊತೆ ಆರಾಮಾಗಿ ಸುಶೀಲ ಜೀವನ ಕಳೀತಾ ಇರ್ತಾಳೆ. ಅರೆ ಇದೇನ್ರೋ ಇದು? ಗಂಡ ಹೆಂಡತಿ ಇಬ್ರು ಲಗೇಜ್ ಇಟ್ಕೊಂಡು ಎಲ್ಲಿಗ ಹೊರಟಾಗಿದೆ? ಎಲ್ಲಿಗಾದ್ರೂ ಟ್ರಿಪ್ ಹೊರಟಿದ್ದೀರಾ ಹೇಗೆ? ಅದು ಅತ್ತೆ, ನಾವು ನಿಮ್ಮ ಮನೆಗೆ ಬಂದು ತುಂಬ ದಿನನೇ ಆಯಿತು. ನೀನು ಎಷ್ಟು ಅಂತ ನಮ್ಮನ್ನು ಸಾಕ್ತೀಯಾ? ಅದಕ್ಕೆ ನಾವು ಬಾಡಿಗೆ ಮನೆ ಮಾಡ್ಕೊಳ್ಳೋಣ ಅಂತ ನಿರ್ಧಾರ ಮಾಡಿದ್ದೀವಿ. ಏನು ಬಾಡಿಗೆ ಮನೆನಾ? ಏನೋ ಮಾತಾಡ್ತಿದ್ಯಾ ಅವಿ ನೀನು? ಹೌದು ಅತ್ತೆ, ನಾನು ಹೇಗೂ ಈಗ ಕೆಲಸ ಮಾಡ್ತಿದ್ದೀನಿ. ಸಂಬಳನೂ ಒಂದು ಮಟ್ಟಿಗೆ ಬರುತ್ತೆ ಅಲ್ವಾ? ಆ ಸಂಬಳದಲ್ಲಿ ನಾವು ಮ್ಯಾನೇಜ್ ಮಾಡ್ಕೋಬೋದು. ಅದಕ್ಕೆ ನಾವು ಬೇರೆ ಬಾಡಿಗೆ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಎಷ್ಟು ದಿನ ಅಂತ ನಿಮ್ಮ ಜೊತೆನೇ ಇರೋದು? ನೀವಾದರೂ ನಮ್ಮನ್ನು ಸಾಕೋದಕ್ಕೆ ಕಷ್ಟ ಆಗುತ್ತೆ. ಎಷ್ಟು ದಿನ ಅಂತ ಸಾಕ್ತೀರಾ? ಅದಕ್ಕೆ ನಮ್ಮ ಜೀವನನ ನಾವು ನೋಡ್ಕೋತೀವಿ. ಹೇಗೋ ಮುಂದೆ ಸಾಗತ್ತೆ ಬಿಡಿ. ಸಾಕ್ ಬಾಯ್ ಮುಚ್ಚೋ ಅವಿ. ಅದೇನ್ ಮಾತು ಅಂತ ಆಡ್ತಿದ್ಯಾ? ಅಲ್ವೋ, ನನಗ್ ನಿಮ್ಮಿಬ್ರನ್ ಸಾಕೋದ್ ಕಷ್ಟನೇನೋ. ನನ್ಗಾದ್ರೂ ಮಕ್ಕಳ ಮರಿನ ಯಾರಿದ್ದಾರೆ ಹೇಳು? ನೀವೇ ತಾನೇ ನನ್ನನ್ನು ನೋಡ್ಕೋಬೇಕು. ಅದು ಅಲ್ದೇನೆ ಅಣ್ಣನ್ ಮಗ ಅಂತ ನಾನು ಅಷ್ಟೊಂದು ಪ್ರೀತಿಯಿಂದ ಕರ್ಕೊಂಡ್ ಬಂದಿದ್ದೀನಿ. ಆದ್ರೆ ನೀನು ನನ್ ಪ್ರೀತಿಗೆ ಬೆಲೆ ಕಟ್ತಾ ಇದೀಯಾ? ಅಯ್ಯೋ ಅತ್ತೆ, ಅದು ಹಾಗಲ್ಲ. ಯಾಕೆ ನಮ್ಮಿಬ್ಬರಿಂದ ನಿಮಗೆ ತೊಂದರೆ ಆಗೋದು ಅಂತ ಅಷ್ಟೇ. ಅದು ಬಿಟ್ಟು ಮತ್ಯಾವುದೂ ಬೇರೆ ಉದ್ದೇಶ ಇಲ್ಲ. ನೋಡು ಅವಿ, ನೀನ್ ಬೇರೆ ಏನು ಮಾತಾಡೋದೇ ಬೇಡ.
ನಿನ್ನಿಂದ ನನ್ಗೆ ಯಾವ ತೊಂದ್ರೆನೂ ಇಲ್ಲ, ಏನೂ ಇಲ್ಲ. ನನ್ಗೆ ನಿನ್ ಮಗ ಇದ್ದಾಗೆ ಕಣೋ. ಹಾಗಿರುವಾಗ ಹೀಗೆಲ್ಲ ಮಾತಾಡಿ ನನ್ ಮನ್ಸ್ ನೋಯಿಸ್ಬೇಡ. ನೋಡು, ನೀವಿಬ್ರು ಎಲ್ಲಿಗೂ ಹೋಗೋದ್ ಬೇಡ. ಇನ್ಮೇಲಿಂದ ಇಲ್ಲೇ ಇರಿ. ಅವಿನಾಶ್ಗೆ ತನ್ನ ತಾಯಿ ಹೀಗೆಲ್ಲ ಮಾಡಿದಾಳೆ ಅಂತ ಗೊತ್ತಾಗಿ ಮನೆ ಬಿಟ್ಟು ಹೋದ್ಮೇಲೆ ವನಜಾನೆ ತನ್ನ ಅಳಿಯನ್ನ ಮನೆ ಕರ್ಕೊಂಡು ಹೋಗಿ ತನ್ನ ಜೊತೆ ಬಿಟ್ಕೊಂಡಿರ್ತಾಳೆ. ಆದ್ರೆ ಅವಿನಾಶ್ಗೆ ಅವಳ ಮನೇಲಿರೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ಹಾಗಾಗಿ ಬಾಡಿಗೆ ಮನೆ ಮಾಡ್ಬೇಕು ಅನ್ಕೋತಾನೆ. ಆದ್ರೆ ವನಜ ಅದಕ್ಕೂ ಕೂಡ ಒಪ್ಪೋದಿಲ್ಲ. ಯಾವಾಗ್ಲೂ ಇನ್ಮೇಲೆ ಇದೇ ಮನೇಲಿರಿ ಅಂತ ಬೇಡ್ಕೋತಾಳೆ. ಹಾಗಾಗಿ ಅತ್ತೆ ಮಾತಿಗೆ ಬೇಡ ಅನ್ನೋದಕ್ಕಾಗದೆ ಅತ್ತೆ ಮಾತನ್ನ ಒಪ್ಕೋತಾನೆ. ಗಂಡ ಹೆಂಡತಿ ಇಬ್ರು ಎಲ್ಲಾನು ಬಿಟ್ಬಂದು ತನ್ನ ಅತ್ತೆ ಜೊತೆ ಇರೋದ್ರಲ್ಲೇ ಸಂತೋಷವಾಗಿರ್ತಾರೆ. ಅಮ್ಮ, ಇವತ್ತು ನಾನು ಪಾರ್ಟಿ ಪಬ್ಬು ಅಂತ ಫ್ರೆಂಡ್ಸ್ ಜೊತೆ ಹೋಗಬೇಕು. ಎಲ್ಲರೂ ಬರ್ತಾ ಇದ್ದಾರೆ. ನನಗೊಂದು 30,000 ಕೊಡಮ್ಮ. ಅಯ್ಯೋ, ಇದೇನೋ ಹೀಗೆ ಕೇಳ್ತಿದ್ಯಾ? ಬರೀ 30,000 ಸಾಕಾಗುತ್ತೇನೋ? ಒಂದ್ 50,000 ತಗೊಂಡೋಗು. ನಾನು 20,000 ಜಾಸ್ತಿನೇ ಕೊಡ್ತೀನಿ. ನನ್ನ ಮಕ್ಕಳು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನಾನು ಅದೊಂದೇ ಬಯಸೋದು. ನೋಡು, ನೀನ್ ಈಗ 30,000 ತಗೊಂಡೋದ್ರೆ ಆಮೇಲೆ ಎಲ್ರೂ ನಿನ್ನೆ ಆಡ್ಕೋತಾರೆ. ತಗೋ, ಇದ್ರಲ್ಲಿ 50,000 ಇದೆ. ಎಂಜಾಯ್ ಮಾಡ್ಕೊಂಡ್ ಬಾ. ವಾವ್, ಅಮ್ಮ ಹೇಳ್ತಿರೋದು ನೋಡಿದ್ರೆ ನಾನು ಇವಾಗ ಶಾಪಿಂಗಿಗೆ ಒಂದು 20,000 ಬೇಕು ಅಂತ ಹೇಳಿದ್ದೆ. ಅವಳು ಒಂದು 40,000 ಕೊಡ್ಬೋದು ಅನ್ಸುತ್ತೆ. ಒಳ್ಳೆ ಶಾಪಿಂಗ್ ಮಾಡ್ಬೋದು. ಕರೆಕ್ಟ್. ನಾನು ಇವಾಗಲೇ ಒಂದು 30,000 ಕೇಳ್ಬಿಡ್ತೀನಿ. ಒಂದು 50,000 ಕೊಡ್ತಾಳೆ ಅವಾಗ. ಅಮ್ಮ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಶಾಪಿಂಗಿಗೆ ಹೊರಟಿದ್ದೀವಿ. ಅದಕ್ಕೆ ಒಂದು 30,000 ಸಾಕು ನನಗೆ. ಒಂದು 30,000 ಕೊಡ್ತೀಯಾ? ಅಯ್ಯೋ, ಇದೇನೇ ಹೀಗೆ ಕೇಳ್ತಿದ್ಯಾ? ನೀನು ನನ್ನ ಮುದ್ದಿನ ಮಗಳಲ್ವೇನೆ? ನಿನಗೆ ಬರೀ 30,000 ಕೊಡ್ತೀನಾ? ಹೇಗೋ ನಿನ್ನ ಅಪ್ಪನ ಆಸ್ತಿ ಇಷ್ಟೊಂದಿದೆ. ಇರೋವರೆಗೂ ಎಲ್ಲ ಕರಗಿಸ್ಬಿಡೋಣ. ತಗೋ, ಒಂದು 50,000 ಇದೆ ಇದರಲ್ಲಿ. 50,000 ನಿಧಾನಕ್ಕೆ ಖರ್ಚು ಮಾಡ್ಕೊಂಡು ಆರಾಮಾಗಿ ಬಾ. ಮನೇಲಿ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಹಾಗಾಗಿ ಸುಶೀಲಾ ತನ್ಗಿಷ್ಟ ಬಂದಾಗ ಖರ್ಚು ಮಾಡ್ತಿರ್ತಾಳೆ. ಅದರಲ್ಲೂ ಮಕ್ಕಳು ಮಾತ್ರ ತಮಗಂತೂ ಲೆಕ್ಕನೇ ಇಲ್ದಿರೋ ಹಾಗೆ ದಿನಕ್ಕೆ ಎಷ್ಟು ಖರ್ಚು ಮಾಡ್ತಾರೋ ಅವರಿಗೆ ಗೊತ್ತಿರೋದಿಲ್ಲ. ಲೆಕ್ಕ ಇಲ್ದಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ ತನ್ನ ಮಕ್ಕಳು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದು ಸುಶೀಲನ ಇಂಟೆನ್ಷನ್ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಏನು ಇಷ್ಟನೋ ಎಲ್ಲ ತಗೊಳ್ಳೋದಕ್ಕೂ ಇವಳೇ ದುಡ್ಡನ್ನ ಎತ್ತಿ ಎತ್ತಿ ಕೊಡ್ತಾ ಇರ್ತಾಳೆ. ಲೋ ಮಚ್ಚ, ಬಾರೋ. ಇವಾಗ ತಂದಿರೋ ದುಡ್ಡೆಲ್ಲ ಖಾಲಿ ಆಯ್ತು. ಇನ್ನ ಕುಡಿದ್ರೆ ಇನ್ನ ಜಾಸ್ತಿ ಆಗುತ್ತೆ ಕಣೋ ದುಡ್ಡು. ಆಮೇಲೆ ಸಾಲ ಮಾಡ್ಬೇಕಾಗುತ್ತೆ. ಅಯ್ಯೋ ಮಗ, ಯಾಕೋ ಹೆದರ್ತೀಯಾ? ನಮ್ಮನೇಲಿ ಕೋಟಿ ಕೋಟಿ ಆಸ್ತಿ ಇದೆ ಕಣೋ. ಹೇಗೋ ಅದೆಲ್ಲ ನಂಗೆ. ನೀನ್ ತಲೆಗೆಡ್ಸ್ಕೊಬೇಡ. ನಿಂಗೇನು ಬೇಕೋ ಎಲ್ಲಾನು ಕುಡಿಯೋ, ಏನು ಬೇಕೋ ತಿನ್ನೋ. ನಾನು ಪೇ ಮಾಡ್ತೀನಿ. ಇವತ್ತು ಮಾಡೋಕ್ಕಾಗಿಲ್ಲ ಅಂದ್ರೆ ನಾಳೆ ತಂದು ಕೊಟ್ರೆ ಆಯ್ತು ಕಣೋ. ನೀನು ದುಡ್ಡು ಬಗ್ಗೆ ಯೋಚನೆ ಮಾಡಬೇಡ. ಕುಡಿಯೋ, ಮಜ್ಜಾ ಮಾಡೋ. ಅದು ಬೇಬಿ, ನಾನು ತಂದಿರೋ ದುಡ್ಡೆಲ್ಲ ಶಾಪಿಂಗ್ ಮಾಡಿ ಖಾಲಿ ಆಯಿತು. ಇವಾಗ ರಿಟರ್ನ್ ಮನೆಗೆ ಹೋಗೋಣವಾ? ಇವಾಗ ದುಡ್ಡಿಲ್ಲ, ಬೇರೇನು ತಗೊಳ್ಳೋದು ಬೇಡ. ಏನಾದರೂ ಬೇಕು ಅನ್ಸಿದ್ರೆ ನೆಕ್ಸ್ಟ್ ಇನ್ನೊಂದಿನ ಬಂದು ತಗೊಳ್ಳೋಣ. ಏನಂತೀಯ? ಅಯ್ಯೋ ವಾಟ್ ಬೇಬಿ, ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಏನಾಯ್ತು? ನನ್ನ ಹತ್ರ ಇದೆ. ನಮ್ಮ ಮನೇಲಿ ಕೋಟಿ ಕೋಟಿ ಇದೆ ಕಣೋ. ಎಲ್ಲಾನು ನಮ್ಗೆ ತಾನೆ. ನೋಡು, ನೀನ್ ತಲೆಗೆಡ್ಸ್ಕೊಬೇಡ. ನಿಂಗೆ ಏನೇನ್ ಬೇಕೋ ಎಲ್ಲಾನು ತಗೋ. ಈ ಮಾಲಲ್ಲಿರೋ ಎಲ್ಲ ಐಟಮ್ ಬೇಕಾದ್ರೂ ತಗೋ, ನಾನ್ ಪೇ ಮಾಡ್ತೀನಿ. ನನ್ನ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ. ಅಮ್ಮನ್ ಕೇಳಿದ್ರೆ ಅಮ್ಮ ಲಕ್ಷ ಲಕ್ಷ ಕೊಡ್ತಾಳೆ. ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ. ಮೊದ್ಲು ಏನ್ ಬೇಕೋ ತಗೋ. ದಿನ ಕಳ್ದಾಗೂ ಮನೇಲಿ ಅಣ್ಣ ತಂಗಿ ಇಬ್ರು ಖರ್ಚು ಮಾಡೋದು ಜಾಸ್ತಿನೇ ಆಗತ್ತೆ. ಕರಣ್ ಮತ್ತೆ ಸುರಕ್ಷನ್ ಖರ್ಚಿಗೆ ಲೆಕ್ಕನೇ ಇರೋದಿಲ್ಲ. ಅಷ್ಟು ಖರ್ಚು ಮಾಡ್ತಾ ಇರ್ತಾರೆ. ಅಯ್ಯೋ, ಇದೇನಿದು? ದಿನ ಕಳೆದಾಗೂ ಇವರಿಬ್ರು ಅಣ್ಣ ತಂಗಿ ಖರ್ಚು ಜಾಸ್ತಿನೇ ಆಗ್ತಿದೆ. ಅದು ಅಲ್ದೇನೆ ಮನೇಲಿ ದುಡ್ಡೆಲ್ಲ ಕಡಿಮೆ ಆಗ್ತಿದೆ. ಆಸ್ತಿ ಮನೆ ಎಲ್ಲಾನು ಕರಗಿ ನೀರಾಗೋ ಹಾಗೆ ಎಲ್ಲಾನು ಕರಗಿಸ್ತಾ ಇದ್ದಾರೆ. ಏನ್ ಮಾಡ್ಲಿ ಇವಾಗ? ಅವಾಗಾದ್ರೆ ಅವಿ ಇದ್ದ, ಅವಿ ಕೆಲ್ಸಕ್ಕೆ ಹೋಗ್ತಿದ್ದ. ಅವಿ ದುಡ್ಡಲ್ಲಿ ಹೇಗೋ ಮ್ಯಾನೇಜ್ ಆಗ್ತಿತ್ತು. ಆಸ್ತಿಲಿರೋದು ಯಾವುದನ್ನು ಖಾಲಿ ಮಾಡಿರ್ಲಿಲ್ಲ. ಆದ್ರೆ ಇವಾಗಂತೂ ಅವಿ ಮನೆ ಬಿಟ್ಟು ಹೋದ್ಮೇಲೆ ನಾನು ಎಲ್ಲಾನು ಇದ್ರಲ್ಲೇ ಖರ್ಚು ಮಾಡ್ತಿದ್ದೀನಿ. ಮಕ್ಕಳು ಬೇರೆ ಕೆಲ್ಸಕ್ಕೂ ಹೋಗ್ತಿಲ್ಲ. ಏನ್ ಮಾಡೋದು ಇವಾಗ? ಹೀಗೆ ಆದ್ರೆ ಆಮೇಲೆ ಎಲ್ಲಾನು ಕಳ್ಕೊಂಡು ಬೀದಿಗೆ ಬರ್ಬೇಕಾಗುತ್ತೆ. ಅಮ್ಮ, ನಾಳೆ ಫ್ರೆಂಡ್ಸ್ ಎಲ್ಲ ಸೇರಿ ಟ್ರಿಪ್ ಹೋಗೋ ಪ್ಲಾನ್ ಮಾಡಿದೀವಿ. ನನ್ಗೊಂದು 50,000 ಕೊಡ್ತೀಯಾ? ಹಾಗೆ ನನ್ಗೂ ಒಂದು 50,000 ಅಮ್ಮ. ಟೋಟಲ್ ಇಬ್ರಿಂದ 1,00,000. ನಾನು ಅಣ್ಣನ ಜೊತೆ ಟ್ರಿಪ್ ಹೊರಟಿದ್ದೀನಿ. ಸಾಕ್, ಬಾಯ್ ಮುಚ್ರೋ. ನಾನು ನೋಡ್ತಾನೆ ಇದ್ದೀನಿ. ದಿನ ಕಳ್ದಾಗೋ ನಿಮ್ದು ಯಾಕೋ ಖರ್ಚು ಜಾಸ್ತಿನೇ ಆಗ್ತಿದೆ. 50,000 ಅಂತೆ, 50,000. ಅದು ಬರೀ ಟ್ರಿಪ್ ಹೋಗೋದಕ್ಕೆ. ಅಯ್ಯೋ ಅಮ್ಮ, ಏನು ಹೀಗೆ ಹೇಳ್ತಿದ್ಯಾ? ನೀನೇ ತಾನೇ ಬರೀ 20,000 30,000 ಇಟ್ಕೊಂಡೋದ್ರೆ ನಿಮ್ ವ್ಯಾಲ್ಯೂ ಏನಾಗಲ್ಲ. ಒಂದ್ 50,000 ತಗೊಂಡೋಗ್ಬೇಕು ಅಂತ ನೀನೇ ಎತ್ತಿ ಎತ್ತಿ ಕೊಡ್ತಿದ್ದೆ. ಈಗ ಒಂದ್ 50,000 ಕೇಳಿದ್ರೆ ಯಾಕೆ ಹೀಗೆ ಸೆಟ್ ಮಾಡ್ತಿದ್ಯಾ? ನೋಡ್ರೋ, ಇಷ್ಟು ದಿನ ಆಗಿದ್ದೇನೋ ಆಯ್ತು. ಆದ್ರೆ ಇವಾಗ ನೀವ್ ಹೀಗೆ ಬೇಕಾ ಬಿಟ್ಟು ಖರ್ಚು ಮಾಡಿ ಮಾಡಿ ಲೆಕ್ಕನೇ ಇಲ್ದೇನೆ ಎಲ್ಲಾನು ಖಾಲಿ ಆಗಿದೆ. ಹೀಗೆ ಆದ್ರೆ ಮುಂದೆ ಒಂದಿನ ನಾವು ತಿರ್ಕೊಂಡು ತಿನ್ಬೇಕಾಗತ್ತೆ. ನೋಡಿ, ಇಷ್ಟು ದಿನ ಏನೋ ಆಗಿದ್ದಾಯ್ತು. ಇನ್ಮೇಲಿಂದ ನೀವಿಬ್ರು ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗಿ ದುಡ್ದು
ತಗೊಂಡ್ ಬನ್ನಿ, ಅದ್ರಲ್ಲೇ ಖರ್ಚು ಮಾಡೋಣ. ಇಷ್ಟು ದಿನ ಮಕ್ಕಳು ಸುಖವಾಗಿರ್ಬೇಕು, ಮಕ್ಕಳು ಚೆನ್ನಾಗಿರ್ಬೇಕು ಅನ್ಕೊಂಡಿದ್ದ ಸುಶೀಲನಿಗೆ ಮಕ್ಕಳು ಲೆಕ್ಕ ಇಲ್ಲದೆ ಖರ್ಚು ಮಾಡೋದು ನೋಡಿ ತಲೆ ಎಲ್ಲ ಕೆಟ್ಟೋಗತ್ತೆ. ಹೀಗೆ ಆದ್ರೆ ಮುಂದೆ ಎಲ್ಲನೂ ಕಳ್ಕೊಂಡು ಬೀದಿಗೆ ಬರ್ಬೇಕಾಗತ್ತೆ ಅಂತ ಇರೋ ಇಬ್ರು ಮಕ್ಕಳಿಗೂ ಕೆಲ್ಸಕ್ಕೆ ಹೋಗೋದಕ್ಕೆ ಹೇಳ್ತಾಳೆ. ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ರೂಪಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಬರ್ಡೇ ವಿಶ್ ಮಾಡಿ ಅಂತ. ಹಾಯ್ ರೂಪಾ, ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಖುಷಿಯಾಗಿರಿ. ಹಾಗೆ ವಂದನಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಫ್ರೆಂಡ್ ಅಮೂಲ್ಯ ಅವ್ರದ್ದು ಬರ್ಡೇ ವಿಶ್ ಮಾಡಿ ಅಂತ. ಹಾಯ್ ಅಮೂಲ್ಯ, ವಿಶ್ ಯು ಹ್ಯಾಪಿ ಬರ್ಡೇ, ಯಾವಾಗಲೂ ಖುಷಿಯಾಗಿರಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.